ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಈಗ ಸಣ್ಣ ಪುಟ್ಟ ಸಂಘರ್ಷವಾಗಿ ಉಳಿದಿಲ್ಲ, ಪೂರ್ಣ ಪ್ರಮಾಣದ ಯುದ್ಧವಾಗಿ ಪರಿವರ್ತನೆಯಾಗಿದೆ. ಶಾಂತಿ ಒಪ್ಪಂದ ಅಂತ ಏನು ಮಾಡ್ಕೊಂಡಿದ್ರು ಸ್ವಿಟ್ಜರ್ಲ್ಯಾಂಡ್ನಲ್ಲಿ, ಅಷ್ಟೆಲ್ಲ ಕಷ್ಟಪಟ್ಟು ಅದು ಈಗ ಇಲ್ಲದಂತಾಗಿದೆ. ಸೊ ಪೂರ್ಣ ಪ್ರಮಾಣದಲ್ಲಿ ಅಮೆರಿಕ ಇರಾನ್ ಮೇಲೆ, ಇರಾನ್ ಅಮೆರಿಕ ವಾಯುನೆಲೆ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅದರ ಭಾಗವಾಗಿ ಇವತ್ತು ಇರಾನ್ ಇತ್ತೀಚಿನ ದಿನಗಳಲ್ಲಿಯೇ ನಡೆಸಿದ ಅತಿ ಭೀಕರ ದಾಳಿಯನ್ನ ಅಮೆರಿಕ ವಾಯುನೆಲೆ ಸೇನಾ ನೆಲೆಗಳು ಮತ್ತು ನೇವಿ ನೆಲೆಗಳ ಮೇಲೆಯೂ ಸಹ ನಡೆಸಿದೆ. ಸೊ ಎಲ್ಲೆಲ್ಲಿ ದಾಳಿ ನಡೆಸಿದೆ, ಯಾವೆಲ್ಲ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಜಾಗಗಳ ಮೇಲೆ ಅದು ದಾಳಿ ನಡೆಸಿದೆ, ಅದರ ಜೊತೆಗೆ ಅಮೆರಿಕ ಈ ಯುದ್ಧದ ಸಂದರ್ಭದಲ್ಲಿ ಒಂದಷ್ಟು ಕಾಸು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕಂಡುಕೊಂಡ್ಬಿಟ್ಟಿದೆ. ಹಾಗಾಗಿ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಪಾಸ್ ಆಗುವಂತಹ ಬೇರೆ ದೇಶದ ಹಡಗುಗಳಿಗೆ ನಾವು ರಕ್ಷಣೆ ಒದಗಿಸ್ತೀವಿ. ಅದಕ್ಕೆ ನೀವು ನಿಮ್ಮ ಸರಕಿನ, ಆ ಹಡಗಿನಲ್ಲಿ ಎಷ್ಟು ಸರಕಿದೆಯೋ ಅದರ 20%, 20% ಫೀಸ್ ಪೇ ಮಾಡಬೇಕು. ನಾವು ನಿಮ್ಗೆ ರಕ್ಷಣೆ ಕೊಡ್ತೀವಿ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಅಂತ ಅಮೆರಿಕ ಹೇಳಿದೆ. ಆ ಮೂಲಕ 20% ಲೂಟಿ ಮಾಡಕ್ ಹೊರಟಿದೆ. ಅದರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ, ಅದು ಹೇಗೆ ಮಾಡಕ್ ಹೊರಟಿದೆ ಅಂತ. ಸೊ ಮೊದಲಿಗೆ ಯುದ್ಧ ತೀವ್ರತರವಾಗಿ ವ್ಯಾಪಕವಾಗಿ ವ್ಯಾಪಿಸ್ಬಿಟ್ಟಿದೆ. ಅಮೆರಿಕ ನಡೆಸಿರುವಂತಹ ದಾಳಿ ಏನಿದೆ ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಸಹ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸ್ತಾ ಇದೆ. ಮೊದಲಿಗೆ ಅಮೆರಿಕ ಎಲ್ಲೆಲ್ಲಿ ದಾಳಿ ನಡೆಸಿದೆ ಅಂತ ನೋಡೋದಾದ್ರೆ, ಇರಾನ್ನ ಪ್ರಮುಖ ನಗರಗಳು, ಎಲ್ಲ ಬಂದರು ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ನಡೆಸ್ತಾ ಇದೆ. ಅಲ್ಲಿನ ರೈಲ್ವೆ ಸಿಸ್ಟಮ್ ಅನ್ನ ಅಟ್ಯಾಕ್ ಮಾಡ್ತಾ ಇದೆ, ಬಂದರುಗಳನ್ನ ಅಟ್ಯಾಕ್ ಮಾಡ್ತಾ ಇದೆ, ಮತ್ತು ವೆಪನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಏನಿದೆ, ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ, ಡ್ರೋನ್ಸ್ ತಯಾರಿಸುವ ಘಟಕಗಳು, ಅವುಗಳನ್ನ ಗುರಿ ಮಾಡಿಕೊಂಡು ದಾಳಿ ನಡೆಸ್ತಾ ಇದೆ. ಇದರಲ್ಲಿ ಜನ ಸಹ ಸಾಯ್ತಾ ಇದ್ದಾರೆ, ಇರಾನ್ನ ಜನರು ಸಹ ಸಾಯ್ತಾ ಇದ್ದಾರೆ, ಅಮಾಯಕ ಜನರು ಸಹ ಸಾಯ್ತಾ ಇದ್ದಾರೆ. ಇದಕ್ಕೆ ಪ್ರತಿದಾಳಿ ನಡೆಸ್ತಾ ಇರುವಂತಹ ಇರಾನ್ ಇವತ್ತು ಅತ್ಯಂತ ಭೀಕರ ದಾಳಿಯನ್ನ ನಡೆಸ್ತು. ಕುವೈತ್, ಬಹರೇನ್, ಜಾರ್ಡನ್ ಮೂರು ದೇಶಗಳ ಮೇಲೆ ಅಲ್ಲಿರುವಂತಹ ಅಮೆರಿಕದ ವಾಯುನೆಲೆ, ಸೇನಾ ನೆಲೆ, ನೇವಿ ಯೂನಿಟ್ಗಳು ಏನಿದಾವೋ ಅವುಗಳ ಮೇಲೆ ತೀವ್ರವಾದಂತಹ ದಾಳಿಯನ್ನ ನಡೆಸಿದೆ. ಅದರಲ್ಲೂ ವಿಶೇಷವಾಗಿ ಜಾರ್ಡನ್ ಮತ್ತು ಕುವೈತ್ ನಲ್ಲಿರುವಂತಹ ಏರ್ ಬೇಸ್ ಮೇಲೆ ನಡೆಸಿರುವ ದಾಳಿ ಅತ್ಯಂತ ಭೀಕರವಾಗಿತ್ತು. ಅಲ್ಲಿ ಬೆಂಕಿ ಬಿದ್ದು ಹೊತ್ತಿ ಉರಿತಾ ಇದೆ ಜಾರ್ಡನ್ ಮತ್ತು ಕುವೈತ್. ಇನ್ನು ಬಹರೇನ್ ನಲ್ಲಿರುವಂತಹ ನೇವಿ ಯೂನಿಟ್ ಏನಿದೆ ಅಮೆರಿಕದು, ಅದರ ಮೇಲೆಯೂ ಸಹ ಇರಾನ್ ದಾಳಿಯನ್ನು ನಡೆಸಿದೆ. ಅಲ್ಲಿಯೂ ಸಹ ಸಾಕಷ್ಟು ನಷ್ಟ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಸೊ ಈ ಮೂಲಕ ಅಮೆರಿಕ ಮತ್ತು ಇರಾನ್, ನಾವು ಯುದ್ಧದಲ್ಲಿ ದೊಡ್ಡ ಮಟ್ಟದಲ್ಲಿ ತೊಡಗಿಸ್ಕೊಂಡಿದೀವಿ. ಶಾಂತಿ ಒಪ್ಪಂದ ಎಂಥದ್ದು, ಸೀಸ್ ಫೈರು ಯಾವುದು ಈಗ ಚಾಲ್ತಿಯಲ್ಲಿಲ್ಲ, ಎಲ್ಲವೂ ಹರಿದು ಬಿಸಾಕಿದೀವಿ. ಈಗ ಮತ್ತೆ ಈ ಹಿಂದೆ ಏನು ಯುದ್ಧದ ಸನ್ನಿವೇಶ ಇತ್ತು ಅಂತಹದ್ದೇ ಯುದ್ಧದ ಸನ್ನಿವೇಶಕ್ಕೆ ನಾವು ಕೈ ಹಾಕಿದೀವಿ ಅಂತ. ಸೊ ಇರಾನ್ ಏನ್ ಮಾಡ್ತು, ಹೊರ್ಮುಜ್ ಸ್ಟ್ರೈಟ್ ಅನ್ನ ಮತ್ತೆ ಬಂದ್ ಮಾಡಿ ಕೂತಿದೆ. ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ನಾವು ಹೇಳಿದ ಹಡಗುಗಳು ಮಾತ್ರ ಪಾಸ್ ಆಗ್ತವೆ, ಮಿಕ್ಕಂತೆ ಒಂದು ಹಡಗಿಗೂ ಸಹ ಅವಕಾಶ ಇಲ್ಲ ಅಂತ ಇರಾನ್ ಬ್ಲಾಕ್ ಮಾಡಿ ಕೂತಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸಹ ಬ್ಲಾಕ್ ಮಾಡ್ತೀನಿ ಅಂತ ಮತ್ತೆ ಹೊರಟಿದೆ. ಇರಾನ್ನ ಆಯಿಲ್ ಟ್ರಾನ್ಸ್ಪೋರ್ಟ್ ಅನ್ನ ನಾನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀನಿ, ಇರಾನ್ನ ಒಂದೇ ಒಂದು ಹಡಗು ಹೊರ್ಮುಜ್ ಸ್ಟ್ರೈಟ್ ಇಂದ ಆಚೆ ಹೋಗೋಕೆ ಬಿಡೋದಿಲ್ಲ, ಇರಾನ್ನ ಆರ್ಥಿಕತೆಯನ್ನ ಮುರಿದು ಬಿಸಾಕ್ತೀನಿ ಅಂತ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಪಣ ತೊಟ್ಟು ಈಗ ಹೊರ್ಮುಜ್ ಸ್ಟ್ರೈಟ್ ಅನ್ನ ಇವರು ಬ್ಲಾಕ್ ಮಾಡಕ್ ಹೊರಟಿದ್ದಾರೆ. ಆದರೆ ಕಳೆದ ಬಾರಿ ಇದೇ ಸನ್ನಿವೇಶ ಇತ್ತಲ್ಲ, ಆ ಕಡೆ ಇರಾನು ಬ್ಲಾಕ್ ಮಾಡಿತ್ತು, ಅಮೆರಿಕಾನು ಬ್ಲಾಕ್ ಮಾಡಿತ್ತು. ಇಡೀ ಜಗತ್ತಿನ 20% ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಆ ಹಾದಿಯಲ್ಲಿ ಹೋಗಬೇಕಲ್ಲ, ಆ ಜಲಸಂಧಿಯಲ್ಲಿ ಹೋಗಬೇಕು, ಹೊರ್ಮುಜ್ ಕೊಲ್ಲಿಯಲ್ಲಿ. ಬಟ್ ಕಳೆದ ಬಾರಿ ಎರಡೂ ರಾಷ್ಟ್ರಗಳು, ಅಮೆರಿಕ ಮತ್ತು ಇರಾನ್, ಬ್ಲಾಕ್ ಮಾಡಿಟ್ಟಿದ್ರಿಂದ ಇಡೀ ಜಗತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿತ್ತು, ತೊಂದರೆ ಆಗಿತ್ತು. ಈ ಬಾರಿ ಅದೇ ಸನ್ನಿವೇಶ ಮತ್ತೆ ಬರ್ತಾ ಇದೆ. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಅಂದ್ರೆ, ಅಮೆರಿಕ ಇದರಲ್ಲಿ ಕಾಸು ಮಾಡ್ಕೊಳ್ಳೋದಕ್ಕೆ, ದುಡ್ಡು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಂಡುಕೊಂಡಿದೆ. ಏನ್ ಹೇಳ್ತಾ ಇದೆ ಅಮೆರಿಕ ಅಂತಂದ್ರೆ, ಜಗತ್ತಿನ ಯಾವುದೇ ದೇಶದ ಹಡಗು ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಧೈರ್ಯವಾಗಿ ಸಂಚರಿಸಬಹುದು, ಅದಕ್ಕೆ ನಾವು ಸೆಕ್ಯೂರಿಟಿ ಕೊಡ್ತೀವಿ, ನಮ್ಮ ನೇವಿ ಸುರಕ್ಷತೆ ಒದಗಿಸಿಕೊಡುತ್ತೆ, ಸೆಕ್ಯೂರಿಟಿ ಕೊಡುತ್ತೆ. ಆದರೆ ಅದಕ್ಕೆ ಪ್ರತಿಯಾಗಿ ನೀವು ಸಾಗಿಸ್ತಾ ಇರುವಂತಹ ಸರಕೇನಿದೆ, ಅದು ಪೆಟ್ರೋಲ್ ಆಗಿರಬಹುದು, ಏನಾದ್ರೂ ವಸ್ತುಗಳಾಗಿರ್ಬೋದು, ಅದರ ಬೆಲೆಯ 20% ಅನ್ನ ನಮಗೆ
ಪಾವತಿ ಮಾಡಬೇಕು, ಶುಲ್ಕವಾಗಿ ಪಾವತಿ ಮಾಡಬೇಕು. ನಾವು ಸೆಕ್ಯೂರಿಟಿ ಒದಗಿಸ್ತೀವಿ, ಇರಾನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವೆಲ್ಲ ರೀತಿಯಾದಂತಹ ಸಹಕಾರ ಕೊಡ್ತೀವಿ. ಇರಾನ್ ಅಟ್ಯಾಕ್ ಮಾಡೋಕ್ಕಾಗಲ್ಲ ನಿಮಗೆ, ನಮ್ಮ ನೇವಿ ನಿಮಗೆ ಸೆಕ್ಯೂರಿಟಿ ಕೊಡುತ್ತೆ, ನಮ್ಮ ನೇವಿ ಸೆಕ್ಯೂರಿಟಿಯಲ್ಲಿ ನಿಮ್ಮ ಸರಕುಗಳನ್ನು ನೀವು ಓಡಾಡಿಸ್ಕೊಳ್ಳಿ, ಆದರೆ 20% ಕೊಡಿ ಅಂತ. ಸೊ ಅಮೆರಿಕ ತನ್ನ ನೀಚ ಕ್ಯಾಪಿಟಲಿಸ್ಟ್ ಬುದ್ಧಿಯನ್ನ ಇಲ್ಲಿ ಹೊರಗಿಡ್ತಾ ಇದೆ, ಆ ಸನ್ನಿವೇಶವನ್ನು ಬಳಸ್ಕೊಳ್ತಾ ಇದೆ. ಸೊ ದುಡ್ಡು ಮಾಡೋದಕ್ಕೆ ಹೊರಟಿದೆ ಅಮೆರಿಕ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಿದೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವಂತಹ ಅಥವಾ ಪ್ರತಿಕ್ರಿಯಿಸಿರುವಂತಹ ಇರಾನ್ ಹೇಳ್ತಾ ಇದೆ, ನಮ್ಮ ಅನುಮತಿ ಇಲ್ಲದೆ ಒಂದೇ ಒಂದು ಹಡಗು, ಒಂದು ಸಣ್ಣ ದೋಣಿ ಹೊರ್ಮುಜ್ ಸ್ಟ್ರೈಟ್ ಇಂದ ಹೋಗ್ಬಿಡುತ್ತಾ ನಾವು ನೋಡ್ತೀವಿ. ಅದು ಹೇಗೆ ಪಾಸ್ ಆಗುತ್ತೆ ನಾವು ನೋಡ್ತೀವಿ. ನಮ್ಮ ಮೇಲೆ ದಾಳಿ ನಿಲ್ಲದ ಹೊರತು ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಯಾರು ಪಾಸ್ ಆಗೋಕ್ಕಾಗೋದಿಲ್ಲ, ನಾವು ಬಿಡೋದಿಲ್ಲ. ನಮ್ಮ ಇಸ್ಲಾಮಿಕ್ ಆರ್ಮಿ ಅಡ್ಡ ನಿಂತ್ಕೊಂಡು ಜೀವ ಪಣಕ್ಕಿಟ್ಟು ನಿಮ್ಮನ್ನ ತಡಿತೀವಿ, ಹೊಡಿತೀವಿ ಅಂತ ಇರಾನ್ ಆ ಕಡೆ ಶಪಥ ಮಾಡಿ ಕೂತ್ಕೊಂಡಿದೆ. ಸೊ ಇದರ ನಡುವೆ ಮತ್ತೆ ಇಡೀ ಜಗತ್ತಿನಲ್ಲಿ ಆಯಿಲ್ ಪ್ರೈಸಸ್ ಮೇಲಕ್ಕೆ ಹೋಗ್ತಾ ಇದೆ, ಸಿಕ್ಕಾಪಟ್ಟೆ ಇಳಿದಿತ್ತು, ಈಗ ಮತ್ತೆ ಮೇಲಕ್ಕೆ ಹೋಗ್ತಾ ಇದೆ. $80 ಹೋಗ್ತಾ ಇದೆ. ಈಗ $120 ಕಳೆದ ಬಾರಿ ಹೋಗಿತ್ತು 40 ದಿನಗಳ ಯುದ್ಧದ ಸಂದರ್ಭದಲ್ಲಿ. ಈಗ 65-60 ಬಂದಿದ್ದಂತಹ ಕ್ರೂಡ್ ಆಯಿಲ್ $65 ಪ್ರತಿ ಬ್ಯಾರೆಲ್ ಈಗ ಮತ್ತೆ 80 ಆಸ್ಪಾಸಿಗೆ ಹೋಗ್ತಾ ಇದೆ. 100 ದಾಟಬಹುದು ಅಂತ ಹೇಳಲಾಗ್ತಿದೆ, ಮತ್ತು ಇನ್ನೂ ದಾಟಬಹುದು, 100-120 ದಾಟಬಹುದು ಅಂತಲೂ ಸಹ ಹೇಳಲಾಗ್ತಿದೆ. ಯಾಕಂದ್ರೆ ಮತ್ತೆ ಅದೇ ಸನ್ನಿವೇಶ ಎದುರಾಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಈ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ಯಾಕೆಂದ್ರೆ ಈ ಇಸ್ರೇಲ್ ಅನ್ನುವಂತಹ ಕ್ರೂರ ನೀಚ ಭಯೋತ್ಪಾದಕ ರಾಷ್ಟ್ರ ಇದೆಯಲ್ಲ, ಅದು ಈ ಯುದ್ಧವನ್ನ ನಿಲ್ಲೋದಕ್ಕೆ ಬಿಡೋದಿಲ್ಲ. ಅದು ಮತ್ತೆ ಅಮೆರಿಕವನ್ನ ಎತ್ತಿಕಟ್ಟಿದೆ. ಯಾವ ಮೂಲಕ ಎತ್ತಿಕಟ್ಟಿದೆ ಅಂದ್ರೆ ಟ್ರಂಪ್ನ ಕೊಂದು ಹಾಕೋದಕ್ಕೆ ಇರಾನ್ ದೊಡ್ಡ ಪ್ರಯತ್ನ ನಡೆಸ್ತಾ ಇದೆ, ಪ್ಲಾನ್ ರೆಡಿ ಮಾಡ್ಕೊಂಡಿದೆ ಅಂತ ಹೇಳೋ ಮೂಲಕ ಅಮೆರಿಕನ ಛೂ ಬಿಟ್ಟಿದೆ ಮತ್ತೆ ಈ ಇಸ್ರೇಲ್. ಹಾಗಾಗಿ ಇದು ಈ ಲೆವೆಲ್ ಹೋಗ್ತಿರೋದು ಅಷ್ಟೇ. ಸೊ ಏನಾದರೂ ಬೆಳವಣಿಗೆಗಳಿದ್ರೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.